ಫೋನ್ ಟ್ಯಾಪಿಂಗ್ ಬಗ್ಗೆ ಎಚ್ಡಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವರು ಕೇಂದ್ರದವರು, ಇವರು ರಾಜ್ಯದವರು. ಫೋನ್ ಟ್ಯಾಪಿಂಗ್ ಬಗ್ಗೆ ಇಬ್ಬರು ಉತ್ತರ ನೀಡ್ತಾರೆ ಅಂದಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ರಾಜ್ಯದಲ್ಲಿ ಫೋನ್ ಕದ್ದಾಲಿಕೆಯ ಸದ್ದು ಜೋರಾಗ್ತಾ ಇರುವಂತಹ ಸಂದರ್ಭದಲ್ಲೇ ಫೋನ್ ಟ್ಯಾಪಿಂಗ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಅವರು ಕೇಂದ್ರದವರು, ಇವರು ರಾಜ್ಯದವರು. ಫೋನ್ ಟ್ಯಾಪಿಂಗ್ ಬಗ್ಗೆ ಇಬ್ಬರು ಉತ್ತರ ನೀಡ್ತಾರೆ, ಆದರೆ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂದಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಈ ವೇಳೆ ಎಚ್ಡಿಕೆ ಅವರಿಗೆ ಎಲ್ಲ ಗೊತ್ತಿರುತ್ತೆ, ಹಾಗಾಗಿ ಅವರು ಮಾತಾಡಿರ್ತಾರೆ ಅಂತ ಕೂಡ ಈ ವೇಳೆ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಸ್ವಪಕ್ಷದ ಶಾಸಕರ ಫೋನ್ಗಳನ್ನು ಸಚಿವರು ಟ್ಯಾಪಿಂಗ್ ಮಾಡ್ತಾ ಇದ್ದು, ಇಂಥದ್ದು ಇದೇ ಮೊದಲು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡವರು ಈ ಗುಪ್ತಚಾರಿಕೆ ಕೃತ್ಯ ಮಾಡ್ತಾ ಇರುವುದು ದುರಂತ ಅಂತ ಎಚ್.ಡಿ. ಕುಮಾರಸ್ವಾಮಿ ಬಾಂಬ್ ಹಾಕಿದ್ರು. ಈ ವಿಚಾರವಾಗಿ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಜಿ ಸಂಸದರು, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವರು ಕೇಂದ್ರದವರು, ಇವರು ರಾಜ್ಯದವರು, ಉತ್ತರ ಕೊಡ್ತಾರೆ ಫೋನ್ ಟ್ಯಾಪಿಂಗ್ ಬಗ್ಗೆ ಇಬ್ಬರು, ಆದರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಹಾಗಾಗಿ ನನಗಿದ್ರ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ ಮಾಜಿ ಸಂಸದ. ಎಚ್.ಡಿ.ಕೆ ಅವರಿಗೆ ಎಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದಲೇ ಅವರು ಮಾತಾಡಿರೋಲ್ಲ ಅಂತ ಕೂಡ ಈ ವೇಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಬರೀ ಕುಮಾರಸ್ವಾಮಿ ಅಷ್ಟೇ ಅಲ್ಲ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಅಂದರೆ ಡಿಕೆ ಬೆಂಬಲಿಗರ ಮೇಲೆ ನಿಗಾ ಇಡಲಿಕ್ಕೆ ಕದ್ದಾಲಿಕೆಯನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಆರ್ ಅಶೋಕ್ ಅವರು ಮಾಡಿದರು. ಕುಮಾರಸ್ವಾಮಿ ಕೂಡ ಇದೇ ಆರೋಪವನ್ನು ಮಾಡಿದರು. ಅಂದರೆ ಪ್ರಮುಖವಾಗಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಸ್ವಪಕ್ಷದ ಶಾಸಕರ ಫೋನ್ಗಳನ್ನು ಕದ್ದಾಲಿಕೆ ಮಾಡುವಂತಹ ಒಂದು ಕಾರ್ಯ ನಡೀತಾ ಇದೆ. ಬಹುಶಃ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡವರು ಈ ಗುಪ್ತಚಾರಿಕೆ ಕೃತ್ಯ ಮಾಡ್ತಾ ಇರುವುದು ದೊಡ್ಡ ದುರಂತ ಅನ್ನೋದು ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಏಕೆಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಸ್ತಾಂತರದ ಗದ್ದಲದ ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ಇದು. ಹಾಗಾಗಿ ರಾಜ್ಯದಲ್ಲಿ ಮತ್ತೆ ಫೋನ್ ಕದ್ದಾಲಿಕೆ ಆಗ್ತಾ ಇದೆಯಾ, ಆ ಫೋನ್ ಕದ್ದಾಲಿಕೆ ಸದ್ದು ಮತ್ತೆ ಬಹುಶಃ ಜೋರಾಗ್ತಾ ಇದೆಯಾ, ಕುಮಾರಸ್ವಾಮಿ ಅವರ ಈ ಹೇಳಿಕೆಯನ್ನು ನೋಡಿದಾಗ ಅಂಥದ್ದೊಂದು ಪ್ರಕ್ರಿಯೆ ನಡೀತಾ ಇದೆಯಾ, ಅದು ಸ್ವಪಕ್ಷದ ಶಾಸಕರ ಫೋನ್ ಕದ್ದಾಲಿಕೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆಯಾ, ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರ ಮೇಲೆ ನಿಗಾ ಇಡುವ ಮೂಲಕ ಅವರು ಎಲ್ಲಿ ಮೀಟಿಂಗ್ ಮಾಡ್ತಾರೆ, ಎಲ್ಲಿ ಸೇರ್ತಾರೆ, ಏನು ಮಾತಾಡ್ತಾರೆ, ಇದೆಲ್ಲದರ ಬಗ್ಗೆ ನಿಗಾ ಇಡೋದಕ್ಕೆ ಇಂಥದ್ದೊಂದು ಕೆಲಸ CM ಸಿದ್ದು ಸರ್ಕಾರದಿಂದ ಅನಧಿಕೃತ ತಂಡ ರಚನೆ ಮಾಡಿ ಆ ಮೂಲಕ SP-ಗೆ ತಂಡದ ನೇತೃತ್ವ ವಹಿಸಿ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಅವರು ಆರೋಪ ಮಾಡಿದರು. ಕುಮಾರಸ್ವಾಮಿ ಅವರು ಕೂಡ ಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು, ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ. ಆ ನಂತರದಲ್ಲಿ ಇದು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ನಡುವಣ ಪರಸ್ಪರ ಒಂದು ಕಡೆ ಕೆಸರಚಾಟಕ್ಕೂ ಕೂಡ ಕಾರಣವಾಗುತ್ತೆ. ಏಕೆಂದರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಿದ್ದರಾಮಯ್ಯನವರು ಕೆಂಡವಾಗಿದ್ದರು. ಪ್ರತಿಕ್ರಿಯೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಫೋನ್ ಕದ್ದಾಲಿಕೆ ಅನ್ನುವಂಥದ್ದು ನಿಮ್ಮ ಕಾಲದಲ್ಲಿ ಶುರುವಾಗಿದ್ದಲ್ವೇ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಈ ರಾಜಕೀಯ ಕೆಸರಚಾಟದ ನಡುವೆ ಈಗ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ನೋಡೋಣ. ಗೊತ್ತಿಲ್ಲ, ಇವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಇವರು ರಾಜ್ಯ ಸರ್ಕಾರದಲ್ಲಿದ್ದಾರೆ. ಇಬ್ರು ಅದಕ್ಕೆ ಅವರು ಆಡಳಿತದಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರು ಉತ್ತರ ಕೊಡ್ತಾರೆ. ನಾವು ಸಾಮಾನ್ಯ ಕಾರ್ಯಕರ್ತರು, ಇದು ನನಗೆ ಮಾಹಿತಿ ಗೊತ್ತಿಲ್ಲ, ಇವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಇವರು ರಾಜ್ಯ ಸರ್ಕಾರದಲ್ಲಿದ್ದಾರೆ. ಇಬ್ರು ಅದಕ್ಕೆ ಅವರು ಆಡಳಿತದಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರು ಉತ್ತರ ಕೊಡ್ತಾರೆ. ನಾವು ಸಾಮಾನ್ಯ ಕಾರ್ಯಕರ್ತರು, ಇದು ನನಗೆ ಮಾಹಿತಿ ಗೊತ್ತಿಲ್ಲ, ಇವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಇವರು ರಾಜ್ಯ ಸರ್ಕಾರದಲ್ಲಿದ್ದಾರೆ. ಇಬ್ರು ಅದಕ್ಕೆ ಅವರು ಆಡಳಿತದಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರು ಉತ್ತರ ಕೊಡ್ತಾರೆ. ನಾವು ಸಾಮಾನ್ಯ ಕಾರ್ಯಕರ್ತರು, ಇದು ನನಗೆ ಮಾಹಿತಿ ಗೊತ್ತಿಲ್ಲ, ಇವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಇವರು ರಾಜ್ಯ ಸರ್ಕಾರದಲ್ಲಿದ್ದಾರೆ. ಇಬ್ರು ಅದಕ್ಕೆ ಅವರು ಆಡಳಿತದಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರು ಉತ್ತರ ಕೊಡ್ತಾರೆ. ನಾವು ಸಾಮಾನ್ಯ ಕಾರ್ಯಕರ್ತರು, ಇದು ನನಗೆ ಮಾಹಿತಿ ಗೊತ್ತಿಲ್ಲ, ಇವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಇವರು ರಾಜ್ಯ ಸರ್ಕಾರದಲ್ಲಿದ್ದಾರೆ.
ಇದು ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಪ್ರತಿಕ್ರಿಯೆ. ನಾನು ಓರ್ವ ಸಾಮಾನ್ಯ ಕಾರ್ಯಕರ್ತ, ನನಗಿದ್ರ ಬಗ್ಗೆ ಗೊತ್ತಿಲ್ಲ. ಫೋನ್ ಟ್ಯಾಪಿಂಗ್ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಒಬ್ಬರು ಕೇಂದ್ರದವರು, ಮತ್ತೊಬ್ಬರು ರಾಜ್ಯದವರು. ಸೊ ಹಾಗಾಗಿ ಅವರು ಕೇಂದ್ರದವರು, ಇವರು ರಾಜ್ಯದವರು. ಇವರಿಗೆ ಗೊತ್ತಿರಬಹುದೇನೋ, ಆದರೆ ನನಗೇನು ಗೊತ್ತಿಲ್ಲ. ಇಬ್ಬರು ಉತ್ತರ ಕೊಡ್ತಾರೆ ಫೋನ್ ಟ್ಯಾಪಿಂಗ್ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ. ಕೇಂದ್ರದವರು ರಿಯಾಕ್ಟ್ ಮಾಡ್ತಾರೆ, ರಾಜ್ಯದವರು ರಿಯಾಕ್ಟ್ ಮಾಡ್ತಾರೆ. ಆದರೆ ನನಗೆ ಈ ಬಗ್ಗೆ ಗೊತ್ತಿಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತ ಅಂತ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.